ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆಗ್ತಾ ಇರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಸುಮಾರು ನಡೆದಿರುವಂಥ ಪ್ರತಿ ವರ್ಷ ಆಗುವಂಥದ್ದು ವರ್ಷಕ್ಕೊರ್ಷ ಜನಸಂಖ್ಯೆ ಬೆಳೆಯುವಂಥದ್ದು ಮತ್ತು ಜಾತ್ರೆ ಅವೇರ್ನೆಸ್ ಕೂಡ ಹೋಗ್ತಾ ಇರ್ತದೆ. ಮತ್ತು ಈ ಸಂದರ್ಭದಲ್ಲಿ ಏನಂದರೆ ರೈತರ ಕಟಾವುಗಳಾಗಿರ್ತವೆ. ಈಗ ಸ್ವಲ್ಪ ರೈತರು ಎಲ್ಲ ಕಡೆ ಸ್ವಲ್ಪ ಖಾಲಿ ಇರುವಂಥ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನಸಂಖ್ಯೆ ಬರುವಂಥದ್ದು ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಆ ಸಿದ್ಧತೆಗಳನ್ನು ನಾವೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ. ಅಂದರೆ ಒಟ್ಟಿಗೆ ಸೇರೋಂಗಿಲ್ಲ. 8ನೇ ತಾರೀಕಿಂದ 9ನೇ ತಾರೀಕುವರೆಗೆ ನಮ್ಮ ಜನ ಬರ್ತಾ ಇರ್ತಾರೆ. ಒಂದು ಗೋಷ್ಠಿ ಆಗ್ತಾರೆ. ಅದರ ಗೋಷ್ಠಿಯಿಂದ ಮತ್ತೆ ಹೋಗ್ತಾ ಇರ್ತಾರೆ. ವಿಷಯ ಜಾತ್ರೆ ತಾವು ನೋಡ್ತಿರ್ತಾರೆ. ಜಾತ್ರೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ಕೊಟ್ಟಿದ್ದಾರೆ. ಹೌದು, ಕೆಲವೆಲ್ಲ ಗೋಷ್ಠಿಗಳು ಆದ ನಂತರ ನಮ್ಮೆಲ್ಲ ಹಲವಾರು ಗೋಷ್ಠಿಗಳಲ್ಲಿ ಅವರು ಕೂಡ ನಿರ್ಣಯಿಸಿ ಒಂದು ಕೆಲವೊಂದು ಸಮಾಜಕ್ಕೆ ಮತ್ತು ಬರುವಂಥ ದಿನಗಳಲ್ಲಿ ಸಮಾಜಕ್ಕೆ ಬೇಕಾದಂಥ ಏನೇನು ಗೋಷ್ಠಿಗಳ ನಿರ್ಣಯ ಆಗಿರ್ತವೆ ಅವೆಲ್ಲವನ್ನು ಸಂಪೂರ್ಣ ಆದ ನಂತರ ಮುಖ್ಯ ವೇದಿಕೆಯಲ್ಲಿ ನಾವು ಒಂದು ಪತ್ರದ ಮುಖಾಂತರ ನಮಗೆ ಸಮಾಜಕ್ಕೆ ಬೇಕಾದಂಥ ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ಸೌಲಭ್ಯಗಳು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ ಈ ಮನವಿಯನ್ನು ಸಲ್ಲಿಸುವಂಥ ಕೆಲಸ. ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಈಗ ಇನ್ನೂ 50,000 ಜನಕ್ಕೆ ಕೂಡಿಸ್ಬಿಟ್ಟು ಒಂದು 50,000 ಜನದ ಒಂದು ಎಮೋಷನ್ಸ್ನ ತಗೊಂಡೋಗಿ ಮತ್ತೆ ನಾವು ಸರ್ಕಾರ ಮುಂದೆ ಇಡ್ತೀವಿ. ಅದಾಗಿಲ್ಲ ಅಂದ್ರೆ ಮುಂದಿನ ವಿಚಾರಗಳನ್ನ ನಾವು ಮುಂದೆ ಇಟ್ಕೊಳ್ತೀವಿ. ಇಷ್ಟು ದಿನ ನಾವು ಒಂದು 5,000 10,000 ಜನದಲ್ಲಿ ಮಾಡ್ತಾ ಇದ್ವಿ. ಒಂದು 50,000 ಜನದ ಎಮೋಷನ್ಸ್ನ ನಾವು ಮುಂದೋಗಿ ಇಡ್ತಾ ಇದೀವಿ. ಗೌರ್ಮೆಂಟ್ ಅಲ್ಲಿ ಸದ್ಯಕ್ಕೆ ನಾವು ಶಾಂತಿಯಿಂದನೇ ಮಾಡ್ಕೋಬೇಕನ್ನೋ ನನ್ನ ಒಂದು ತತ್ವ. ಸರ್, ನಾವು ರ್ಯಾಲಿನ ಇವಾಗ ಸಿದ್ದಾರೂಢ ಮಠದಿಂದ 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ತನಕ ಮಾಡ್ತೀವಿ ಸರ್. ನಮ್ಮ ಅಪೇಕ್ಷೆ ಅಷ್ಟಿದೆ ಸರ್. ರೂಪರೇಷೆ ಪ್ರಾರಂಭ ಮಾಡ್ತೀವಿ, ಇಲ್ಲ ರೂಪರೇಷೆ ಇನ್ನು ಸ್ಟಾರ್ಟ್ ಮಾಡ್ತಾರೆ. ಬಹಳಷ್ಟು 16ಕ್ಕೆ ನಾವು ಒಂದು ಸಭೆ ಮಾಡ್ತಾ ಇದೀವಿ. ಜಯ ಅವ್ರ ಜೊತೆ ಮಾಡ್ತಾ ಇದೀವಿ. ಅಲ್ಲಿ ನಾವು ಹಲವಾರು ಸಿನಿಮಾ ನಟಿಯರನ್ನ ತಗೊಂಬರಕ್ಕೆ ವಿಚಾರ ಮಾಡ್ತಿದ್ವಿ. ಯಾಕಂದ್ರೆ ಅದರಿಂದ ಪ್ರಚಾರ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು ಮುಂಚೆ ಗೋಕಾಕ್ ಚಳವಳಿ ಎಲ್ಲ ನಮ್ಮ ಅಣ್ಣವರೆಲ್ಲ ಯಾವ ತರ ಮಾಡಿದ್ರು, ಅದಕ್ಕೆ ಯಾವ ತರ ಪ್ರಚಾರ ಸಿಕ್ತು.
ಅದೇ ಥರ ನಾವು ಇವಾಗಿನ ಯಾರು ನಮ್ಮ ಸ್ಟಾರ್ಗಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಒಂದು ಪ್ರಚಾರ ನಮಗೊಂದು ಒಳ್ಳೇದು ಸಿಗುತ್ತೆ ಅನ್ನೋದೊಂದು ನಮ್ಮ ಇದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನ ಹುಬ್ಬಳ್ಳಿಯ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರಾಮ್ ಸತ್ಯ ಕೈಗನ್ನಡಿ ವಂದನೆಗಳು.